ಬಿಸಿ. ನಾಲಿಗೆ ಎಂಬುದು ಚಾಕು ಇದ್ದಂತೆ, ರಕ್ತ ಚೆಲ್ಲದೆ ಕೊಲೆ ಮಾಡುತ್ತದೆ. ಮೌನವಾಗಿದ್ದರೆ ಹೆಚ್ಚು ಕೇಳಿಸಿಕೊಳ್ಳಬಹುದು. ಹಾಗೆ ಅಂತ ಎಲ್ಲ ವೇಳೆಯಲ್ಲೂ ಮೌನ ಸರಿಯಲ್ಲ. ಒಂಟಿತನವನ್ನು ಆನಂದಿಸುವುದು ಕಲಿತಾಗ ಮಾತ್ರ ಬಲಿಷ್ಠರಾಗುವೆವು. ಸಾಧನೆ ಮಾಡಲು ಮಹಾ ಬುದ್ಧಿವಂತಿಕೆಯೇನೂ ಬೇಕಾಗಿಲ್ಲ. ಹಿಡಿದ ಕೆಲಸವನ್ನು ಬಿಡದೆ ಮಾಡುವ ಛಲವಿದ್ದರೆ ಸಾಕು. ವಾದದಿಂದ ಅಲ್ಲ, ಮಾಡುವ ಕೆಲಸ ಕ್ರಿಯೆಗಳಿಂದ ಗೆಲ್ಲಲು ಪ್ರಯತ್ನಿಸಿ. ವಾದ ಫಲ ನೀಡುವುದಿಲ್ಲ. ಸಮಯಕ್ಕೆ ಮತ್ತು ಪರಿಸ್ಥಿತಿಗೆ ತಕ್ಕ ಹಾಗೆ ಎಲ್ಲರೂ ಬದಲಾಗಬಹುದು. ಯಾರೂ ಪರಿಶುದ್ಧರೂ ಅಲ್ಲ, ಪರಿಪೂರ್ಣರೂ ಅಲ್ಲ. ಬದುಕಿನಲ್ಲಿ ಯಾರೂ ಶಾಶ್ವತರಲ್ಲ, ಯಾವುದೂ ಶಾಶ್ವತವಲ್ಲ. ಒಂಟಿಯಾದರೂ ಕೊರಗದಿರು, ಅವರೇ ಬೇಕೆಂದು ಗೋಗರಿಯದಿರು, ಯಾರ ಹಿಂದೆಯೂ ಜಾರಿ ಬೀಳದಿರು. ಮೆಚ್ಚುಗೆ, ಟೀಕೆ ಎರಡನ್ನೂ ಸ್ವೀಕರಿಸಿ. ಹೂವು ಬೆಳಕು ಅರಳಲು ಬಿಸಿಲು ಮತ್ತು ಮಳೆ ಎರಡೂ ಬೇಕು. ಯಾವಾಗಲೂ ತಾವೇ ಸರಿಯೆಂದು ಯೋಚಿಸುವವರು ಜೀವನದಲ್ಲಿ ಏನನ್ನೂ ಕಲಿಯಲಾರರು. ಜ್ಞಾನದಿಂದ ಅಧಿಕಾರ ದೊರೆಯಬಹುದು, ಆದರೆ ಗೌರವ ಬೇಕೆಂದರೆ ಉತ್ತಮ ನಡವಳಿಕೆಯಿಂದ ಮಾತ್ರ ಸಾಧ್ಯ. ಕಾಲವೇ ಶಾಶ್ವತವಲ್ಲ. ಇವತ್ತು ನಿನ್ನದು, ನಾಳೆ ನನ್ನದು. ಸರಿಯಾಗಿ ಗೌರವಯುತವಾಗಿ ಇರುವುದನ್ನು ಕಲಿ. ಕರ್ಮ ಯಾರನ್ನೂ ಬಿಡುವುದಿಲ್ಲ. ವಿದ್ಯೆಗಿಂತ ಒಳ್ಳೆಯ ಮಿತ್ರ ಯಾರೂ ಇಲ್ಲ. ಎಲ್ಲರೂ ಕೈ ಬಿಟ್ಟು ಹೋದರೂ ಯಾವತ್ತೂ ಕೈ ಬಿಡುವುದಿಲ್ಲ ವಿದ್ಯೆ. ನಾನು ಒಂಟಿ ಎಂದು ಕೊರಗದಿರು, ಇಡೀ ವಿಶ್ವವೇ ನಿನ್ನೊಳಗಿದೆ. ಯಾರು ಏನು ಹೇಳುತ್ತಾರೋ ಕೇಳಿ, ಅಷ್ಟೇ ಸಾಕು. ಪರರಿಗೆ ಅರ್ಥ ಮಾಡಿಸಿ ಸಮಯ ಏಕೆ ವ್ಯರ್ಥ ಮಾಡಿಕೊಳ್ಳಬೇಕು? ಸಕಲರಿಗೂ ಶುಭವಾಗಲಿ. ಅನುಭವಿಗಳ ಮಾತುಗಳು ಎಲ್ಲರಿಗೂ ಮಾರ್ಗದರ್ಶಕವಾಗಲಿ. ಧನ್ಯವಾದಗಳು.